ನೋಟಿಸಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಾಗ ತಾವೆಲ್ಲರೂ ತಮ್ಮ ಸಮಯವನ್ನು ಮೀಸಲಿರಿಸಿ ಆಗಮಿಸಿದ್ದೀರಿ. ಅದರಲ್ಲೂ ಇವತ್ತು ನಾವು ಹಾಸನದ ಒಂದು ಒಳ್ಳೆಯ ಒಂದು ವಿಷಯವನ್ನು, ಸಂತೋಷದ ವಿಷಯವನ್ನು ತಮ್ಮೆಲ್ಲರ ಜೊತೆಯಲ್ಲಿ ನಾವು ಶೇರ್ ಮಾಡಿಕೊಳ್ಳಲಿಕ್ಕೆ ಬಯಸಿದ್ವಿ. ಮುಖ್ಯವಾಗಿ ನಮ್ಮ ಶಾಲಾ ಮಕ್ಕಳು SSLC ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ನಮ್ಮ ಜಿಲ್ಲೆಗೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂತಹ ಪುಟಾಣಿ ಮಕ್ಕಳಿಗೆ ಈ ವೇದಿಕೆಯ ಮೂಲಕ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇದು ಒಂದು ಅವಕಾಶ. ಅದನ್ನು ಹೇಳಬೇಕು ಅಂದರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿರ್ತಕ್ಕಂತಹ ಒಟ್ಟು ಪ್ರೌಢಶಾಲೆಗಳು 536. ಅದರಲ್ಲಿ ನಮ್ಮ ಫಲಿತಾಂಶ ಈ ಬಾರಿ 97.51% ನಾವು ಬಂದಿದ್ದೇವೆ. ಸೊ ಅದರಲ್ಲಿ ಹೋದ ಬಾರಿ ಹಾಸನ ಜಿಲ್ಲೆ ರಾಜ್ಯಕ್ಕೆ 6ನೇ ಸ್ಥಾನ ಆಯಿತು. ಈ ಸರಿ ನಾವು 4ನೇ ಸ್ಥಾನವನ್ನು ಪಡೆದಿದ್ದೇವೆ. ಕೋಸ್ಟಲ್ ತೀರದ ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಹಾಸನ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಇದೆ. ಹಾಗೆ ಹೇಳಬೇಕು ಅಂದರೆ ಅದರಲ್ಲೂ ನಾವು ಲಿಂಗವಾರು ಹೇಳಬೇಕು ಅಂತ ಅಂದರೆ ಬಾಲಕಿಯರದೇ ಮೇಲುಗೈ, ಸುಮಾರು 98.58% ಬಾಲಕಿಯರು ಉತ್ತೀರ್ಣ ಆಗಿದ್ದಾರೆ. ಬಾಲಕರು 96.41% ಆಗಿದ್ದಾರೆ. ಸೊ ಮತ್ತು ಪ್ರಾದೇಶಿಕವಾಗಿ ನೋಡೋದಾದರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ, ಫಲಿತಾಂಶವನ್ನು ನೀಡಿದ್ದಾರೆ. 97.96. ನಗರದಲ್ಲಿ 96.6% ಫಲಿತಾಂಶವನ್ನು ನೀಡಿದ್ದಾರೆ. ಅದನ್ನು ನಾವು ಈ ಬಾರಿ ನಮಗೆ ತುಂಬ ಒಂದು ಸಂತೋಷವಾದ ವಿಚಾರ ಅಂದರೆ ಸುಮಾರು 341 ಶಾಲೆಗಳು 100ಕ್ಕೆ 100 ಫಲಿತಾಂಶವನ್ನು ಪಡೆದಿದ್ದಾರೆ. ಅದರಲ್ಲೂ ನಾವು ಈ ಫಲಿತಾಂಶವನ್ನು ನಾವು ಪರಿಶೀಲನೆ ಮಾಡಿದಾಗ ವಸತಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ಸಹ ತುಂಬ ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ. 99% ಹಿಂದುಳಿದ ವರ್ಗದ